ನಮಸ್ಕಾರ ವೀಕ್ಷಕರೇ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಕರ್ನಾಟಕದ ಒಂದು ಪ್ರತಿಷ್ಠಿತ ರಕ್ತನಿಧಿ ಕೇಂದ್ರವಾದಂತಹ ರಾಷ್ಟ್ರೋತ್ಥಾನ ರಕ್ತನಿಧಿ ಕೇಂದ್ರದಲ್ಲಿ ಇದ್ದೇವೆ. ಇಲ್ಲಿ ಥಾಲೆಸೆಮಿಯಾದಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಆರೈಕೆಯನ್ನು ಕೂಡ ಕಳೆದ ಅನೇಕ ವರ್ಷಗಳಿಂದ ನೀಡ್ತಾ ಬಂದಿರುವಂಥದ್ದು ವಿಶೇಷವಾದಂತಹ ಸಂಗತಿ. ಬನ್ನಿ, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಈ ವಿಟಿಯಲ್ಲಿ ನೋಡ್ಕೊಂಡು ಬರೋಣ. ಥಾಲೆಸೆಮಿಯಾ ಎಂದರೆ ಮಕ್ಕಳಲ್ಲಿ ಹುಟ್ಟುವಾಗಲೇ ಇರುವ ರಕ್ತಕ್ಕೆ ಸಂಬಂಧಿಸಿದ ಒಂದು ನ್ಯೂನತೆ. ಈ ನ್ಯೂನತೆ ಇರುವ ಮಕ್ಕಳ ದೇಹದಲ್ಲಿ ಉಳಿದ ಸಾಮಾನ್ಯ ವ್ಯಕ್ತಿಗಳ ತರಹ ಹಿಮೋಗ್ಲೋಬಿನ್ ಯುಕ್ತ ಆರೋಗ್ಯಕರ ಕೆಂಪು ರಕ್ತ ಕಣಗಳು ತನ್ನಿಂದ ತಾನೇ ಉತ್ಪತ್ತಿಯಾಗುವುದಿಲ್ಲ. ಆದ್ದರಿಂದ ಇಂತಹ ಮಕ್ಕಳು ಆರೋಗ್ಯ ಮತ್ತು ಉಲ್ಲಾಸದಿಂದಿರಲು ಕಾಲಕಾಲಕ್ಕೆ ನಿರಂತರವಾಗಿ ಬಾಹ್ಯ ರಕ್ತ ಪೂರಣ ಅನಿವಾರ್ಯ. ಥಾಲೆಸೆಮಿಯಾ ಕೇಸ್ಗಳಿಗೆ ಉಚಿತವಾಗಿ ಬ್ಲಡ್ಡನ್ನು ಕೊಡ್ತಾನೇ ಇದ್ದೇವೆ, ಈಗಲೂ ಕೊಡ್ತೇವೆ. ಆದರೆ ಕೊಟ್ಟವರು ಆ ರಕ್ತವನ್ನು ತೊಗೊಂಡು ಹೋಗಬೇಕಾದ್ರೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ತೊಗೊಂಡು ಹೋಗಬೇಕು. ಅಲ್ಲಿ ಸಮಯಕ್ಕೆ ಸರಿಯಾಗಿ ಅವರಿಗೆ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಷನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಬ್ಲಡ್ಡು ವೇಸ್ಟ್ ಆಗೋದು, ಆ ಮಗುವಿಗೂ ತೊಂದರೆ ಆಗೋದು. ಇದನ್ನು ಅವರು ನಮ್ಮ ಹತ್ರ ಬಂದು ಹಂಚಿಕೊಂಡಾಗ ನಾವೇ ಯಾಕೆ ಡೇ ಕೇರ್ ಸೆಂಟರ್ ಮಾಡಬಾರ್ದು ಅಂತೇಳೋ ದೃಷ್ಟಿಯಿಂದ ಡೇ ಕೇರ್ ಸೆಂಟರ್ನ ಮಾಡಿದ್ವಿ. ಶ್ರೀಲಕ್ಷ್ಮಿ HM ಅಂತ. ನಾನು ಮಂಡ್ಯದಿಂದ ಬರ್ತಾ ಇರೋದು. ಏನಪ್ಪ ಅಂತಂದರೆ, ಇವಾಗ ನಾನು ಓದ್ತಾ ಇರೋದು ಬಂದು ಪ್ಯಾರಾಮೆಡಿಕಲ್ ಮಾಡ್ತಾ ಇದ್ದೀನಿ. ಮುಂದೆ BSc ನರ್ಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ನನಗೆ ಏನು ಪ್ರಾಬ್ಲಮ್ ಅಂದರೆ ಥಾಲೆಸೆಮಿಯಾ ಮೇಜರ್ ಅಂತ ಒಂದು ಕಾಯಿಲೆ ಇದೆ. ಸೊ ಇದು ಬಂದು ನನಗೆ 4 ಮಂತ್ಸ್ ಬೇಬಿಯಿಂದ ಸ್ಟಾರ್ಟ್ ಆಗಿದ್ದು. 4 ಮಂತ್ಸ್ ಬೇಬಿಯಿಂದನೂ ಇವಾಗ ನನಗೆ 24 ಇಯರ್ಸ್. ಅವಾಗಿಂದ ಇವಾಗ ತನಕನೂ ಬ್ಲಡ್ ಟ್ರಾನ್ಸ್ಫ್ಯೂಷನ್ನ ಮಾಡಿಸ್ಕೊಳ್ತಾನೆ ಬರ್ತಾ ಇದ್ದೀವಿ. ಮತ್ತು ಇವಾಗ ಫಸ್ಟು ನಾನು ಸ್ಟಾರ್ಟಿಂಗ್ ಬಂದು ಬ್ಯಾಂಗ್ಳೂರಲ್ಲೇ ವಾಣಿವಿಲಾಸ್ ಹಾಸ್ಪಿಟಲ್, ಗೌರ್ನಮೆಂಟ್ ಹಾಸ್ಪಿಟ್ಲ್ ಅದೊಂದು, ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಅವಾಗೆಲ್ಲ ನಂಗೆ ಫಸ್ಟು ಬ್ಲಡ್ ಹಾಕಬೇಕಾದ್ರೆ ತುಂಬ ಹಿಂಸೆ ಆಗ್ತಾಯಿತ್ತು. ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಅವ್ರು ಕರೆಕ್ಟಾಗಿ ಡೇಟ್ ಕೊಡ್ತಾ ಇರಲಿಲ್ಲ. ಮತ್ತು ನಮಗೆ ಯಾವಾಗ ಬರಬೇಕು ಅನ್ನೋ ಒಂದು ಫಾಲೋಅಪ್ ಕೂಡ ಮಾಡ್ತಾ ಇರಲಿಲ್ಲ. ಮತ್ತು ಅಲ್ಲಿ ಬ್ಲಡ್ ಸಿಗೋದು ತುಂಬ ಕಷ್ಟ. ಅಲ್ಲಿ ನಾವೇ ಡೋನರ್ನ ಕರ್ಕೊಬಂದು ನಾವೇ ತೆಗ್ಸಿ ಈ ಥರ ಎಲ್ಲ ಮಾಡಬೇಕಾಗ್ತು. ಮತ್ತು ಅವಾಗೆಲ್ಲ ನಾವೇ ಬ್ಲಡ್ನ ಹುಡ್ಕೊಂಡು ಹೋಗಿ ನಾವೇ ತಗೊಬಂದು ನಾವೇ ಹಾಕ್ಸ್ಕೊಂಡು ಆ ಥರ ಮಾಡಬೇಕಾಗಿತ್ತು. ಆವಾಗಲ್ಲಿ ನಮ್ಗೆ ಯಾವ ಥರ ಟ್ಯಾಬ್ಲೆಟ್ಸ್ ಆಗಲಿ ಏನು
ವಿಟಮಿನ್ ಟ್ಯಾಬ್ಲೆಟ್ಸ್ ಆಗಲಿ ಆ ಥರದ್ದು ಏನೇ ನಮಗೆ ತಗೊಳ್ಳಿ ಅಂತ ಯಾರೂ ಇನ್ಫಾರ್ಮೇಷನ್ ಅಲ್ಲಿ ಕೊಡ್ತಾ ಇರಲಿಲ್ಲ. ಸೊ ಇವಾಗ ಆವಾಗ ನಮ್ಮ ವಾಣಿ ವಿಲೇಜಲ್ಲಿ ಯಾರೋ ಒಬ್ರು ತಿಳಿಸಿದ್ರು, ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಇದೆ, ಅಲ್ಲಿ ಹೋಗಿ ಬ್ಲಡ್ ತೊಗೊಬನ್ನಿ ಅಂತ ಹೇಳಿದ್ರು. ಸೊ ನಾವು ಇಲ್ಲಿಂದ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕಿಂದ ಫ್ರೆಶ್ ಬ್ಲಡ್ ಸಿಗೋದು ನಮ್ಗೆ ಯಾವಾಗ್ಲೂ. ಸೊ ಇಲ್ಲಿ ತಗೊಂಡೋಗಿ ಅಲ್ಲಿ ಹಾಕ್ಸ್ಕೊತಾ ಇದ್ವಿ. ಆಮೇಲೆ ಯಾರೋ ಒಬ್ರು ಈ ಥರ ಸಂರಕ್ಷಾ ಡೇ ಕೇರ್ ಇದೆ ಹೋಗಿ ಅಂತ ಹೇಳಿದಕ್ಕೆ ನಾವು ಇಲ್ಲಿ ಬಂದು 10 years ಮೇಲೆ ಆಯಿತು. ಸೊ ಇಲ್ಲಿ ಬಂದಾಗಿಂದನೂ ಅಷ್ಟೇ ತುಂಬ ಚೆನ್ನಾಗಿದೆ, ಟ್ರೀಟ್ಮೆಂಟ್ ಆಗಲಿ ಫೆಸಿಲಿಟೀಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಡಾಕ್ಟರ್ ಗಾಯತ್ರಿ ರಂಗಸ್ವಾಮಿ. ನಾನು ಇಲ್ಲಿ ಸಂರಕ್ಷಾ ಡೇ ಕೇರ್ ಸೆಂಟರ್ದು ಚೀಫ್ ಮೆಡಿಕಲ್ ಆಫೀಸರ್. ಸಂರಕ್ಷಾ ಥ್ಯಾಲಸೀಮಿಯಾ ಡೇ ಕೇರ್ ಸೆಂಟರ್ ಮೇನ್ಲಿ ಥ್ಯಾಲಸೀಮಿಯಾ ಮೇಜರ್ ಪೇಷಂಟ್ಸ್ನ ನಾವು ಇದು ಮಾಡ್ತೀವಿ, ಕಾಂಪ್ರಿಹೆನ್ಸಿವ್ ಕೇರ್ ಒಂದು ಪ್ರೊವೈಡ್ ಮಾಡ್ತೀವಿ. ಕಾಂಪ್ರಿಹೆನ್ಸಿವ್ ಕೇರ್ ಅಂತಂದರೆ ಅವ್ರದ್ದು ಏನೇ ರಿಕ್ವೈರ್ಮೆಂಟ್ ಇದೆ, ಬ್ಲಡ್ ಟ್ರಾನ್ಸ್ಫ್ಯೂಷನು, ಮೆಡಿಕೇಷನ್ಸು, ಅದನ್ನೆಲ್ಲ ನಾವು ಇಲ್ಲಿ ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ ಎಲ್ಲ ಮಕ್ಕಳಿಗೆ. ನಮ್ಮ ಹತ್ರ ಆಲ್ಮೋಸ್ಟ್ ಲೈಕ್ 400 ಪೇಷಂಟ್ಸ್ ಇದ್ದಾರೆ ಎಲ್ಲ. ಅದರಲ್ಲಿ ಆಲ್ಮೋಸ್ಟ್ 330 to 340 ಪೇಷಂಟ್ಸ್ ಆರ್ ಥ್ಯಾಲಸೀಮಿಯಾ ಪೇಷಂಟ್ಸು. ಆಮೇಲೆ ಕೆಲವೊಂದು ರೇರ್ ಡಿಸಾರ್ಡರ್ಸ್ನು ನಾವು ಇಲ್ಲಿ ಟೇಕ್ ಕೇರ್ ಮಾಡ್ತೀವಿ. ಅದರಲ್ಲಿ ಥ್ಯಾಲಸೀಮಿಯಾ, ಸಿಕ್ಕಲ್ ಬೀಟಾ ಥ್ಯಾಲ್, ಸಿಕ್ಕಲ್ ಸೆಲ್ ಎನಿಮಿಯಾ, ಆಮೇಲೆ ಕ್ಲಾನ್ಸ್ಮನ್ಸ್ ಥ್ರಂಬೋಸ್ಥೆನಿಯಾ, ಪ್ಯೂರ್ ರೆಡ್ ಸೆಲ್ ಎಪಿಲೆಸಿ ಅಂತ ಕೆಲವೊಂದು ರೇರ್ ಡಿಸಾರ್ಡರ್ಸ್ ಇದೆ. ಅದನ್ನು ಕೂಡ ನಾವಿಲ್ಲಿ ಆ ಥರ ಪೇಷಂಟ್ಸ್ನು ಕೂಡ ಇಲ್ಲಿ ನಾವು ಅಡ್ಮಿಷನ್ ಮಾಡ್ಕೊಂಡು ಅವ್ರಗಳನ್ನು ಕೇರು ಇಲ್ಲೂ ಪ್ರೊವೈಡ್ ಮಾಡ್ತೀವಿ ನಾವು. ಥ್ಯಾಲಸೀಮಿಯಾದಿಂದ ಬಳಲುವಂತಹ ಹೆಚ್ಚು ಜನ ನಮ್ಮ ಈ ಪ್ರಯೋಜನವನ್ನು ಪಡೆಯಲಿ. ಈ ಪ್ರಯೋಜನ ಪಡೆಯುವ ಮೂಲಕ ಅವರ ಜೀವನದಲ್ಲಿ ಒಂದು ನೆಮ್ಮದಿ ಕಾಣಲಿ. ಈ ನೆಮ್ಮದಿ ಸಿಗಬೇಕು ಅಂತಾದರೆ ನಮ್ಮ ಜೊತೆಗೆ ಸಮಾಜವು ಸ್ಪಂದನೆ ಆಗಬೇಕು, ಸಮಾಜ ಸಹಕಾರವೂ ಬೇಕು. ನಮ್ಮ ಮತ್ತು ಸಮಾಜದ ಎಲ್ಲರ ಸಹಕಾರದಿಂದ ಥ್ಯಾಲಸೀಮಿಯಾ ಪೀಡಿತರ ಬದುಕು ಹಸನಾಗಲಿ ಎಂಬುದು ನಮ್ಮ ಆಶಯ. ಇಲ್ಲಿ ರಕ್ತನಿಧಿ ಒಂದೇ ಅಲ್ಲ, ಥ್ಯಾಲಸೀಮಿಯಾದಂತಹ ರೋಗದಿಂದ ಬಳಲ್ತಾ ಇರುವಂತಹ ಅದೆಷ್ಟೋ ಜನರಿಗೆ ರಾಷ್ಟ್ರೋತ್ಥಾನ ಪರಿಷತ್ ಇಲ್ಲಿ ಒಂದು ವಿಶೇಷವಾದಂತಹ ಆರೈಕೆ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡಿ ಅವರಿಗೆ ಬೇಕಾದಂತಹ ಚಿಕಿತ್ಸೆಯನ್ನು ನೀಡ್ತಾ ಬಂದಿದೆ. ಬನ್ನಿ ಈ ಕುರಿತಂತ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ರಕ್ತ ಕೇಂದ್ರ ಇದು ರಾಷ್ಟ್ರೋತ್ಥಾನ ಪರಿಷತ್ನ ಒಂದು ಅಂಗಸಂಸ್ಥೆ. ರಾಷ್ಟ್ರೋತ್ಥಾನ ಪರಿಷತ್ 1965ರಲ್ಲಿ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಈ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಆದಂತಹ ಒಂದು ಸಂಸ್ಥೆ. ಹಾಗೆ 1990ರ ಸಮಯದಲ್ಲಿ ರಕ್ತದ ಅವಶ್ಯಕತೆಗೆ ನಾವು ಒಂದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಯಾರು ರಕ್ತವನ್ನು ದಾನ ಮಾಡ್ತಾರೆ ಅನ್ನಂತಹ ದಾನಿಗಳ ಒಂದು ಸಂಪರ್ಕವನ್ನು ಇಟ್ಕೊಂಡು, ಅವರ ಲಿಸ್ಟನ್ನು ಇಟ್ಕೊಂಡು ಯಾವ ಆಸ್ಪತ್ರೆಗೆ ರಕ್ತದ ಅವಶ್ಯಕತೆ ಇದೆ ಅಲ್ಲಿಯೇ ದಾನಿಗಳನ್ನು ಕಳಿಸುವಂತಹ ಕಾರ್ಯವನ್ನು ನಾವು ಮಾಡ್ತಾಯಿದ್ವಿ. 2-3 ವರ್ಷಗಳಲ್ಲಿ ನಮ್ಮ ಆ ಕಾರ್ಯ ಯಶಸ್ವಿ ಆಯಿತು. ನಂತರದಲ್ಲಿ ನಾವೇ ಯಾಕೆ ರಕ್ತ ಕೇಂದ್ರವನ್ನು ಪ್ರಾರಂಭ ಮಾಡಬಾರ್ದು ಅಂತೇಳಿ 1990 ಮೇ 30ನೇ ತಾರೀಕು ರಾಷ್ಟ್ರೋತ್ಥಾನ ಪರಿಷತ್ತಿನಿಂದ ರಾಷ್ಟ್ರೋತ್ಥಾನ ನಮಗೆ ಕ್ರಾಸ್ ಮ್ಯಾಚಿಂಗಿಗೆ ಹಾಸ್ಪಿಟ್ಲ್ ಕಡೆಯಿಂದ ಪೇಷಂಟಿನ ಸ್ಯಾಂಪಲ್ ಮತ್ತು ರಿಕ್ವೆಸ್ಟ್ ಲೆಟ್ರನ್ನ ಕಳಿಸಿರ್ತಾರೆ. ಪೇಷಂಟ್ ರಿಕ್ವೆಸ್ಟ್ ಲೆಟ್ರನ್ನ ಫಸ್ಟು ಅಬ್ಸರ್ವ್ ಮಾಡಬೇಕು ನಾವು. ಇದನ್ನು ರಿಸೆಪ್ಷನಲ್ಲಿ ನಮಗೆ ಎಲ್ಲ ಚೆಕ್ ಮಾಡಿಬಿಟ್ಟು ಎಷ್ಟು ಯೂನಿಟ್ ಬೇಕು ಎಲ್ಲ ಕಳಿಸಿರ್ತಾರೆ. ನಾವಿಲ್ಲಿ ಕ್ರಾಸ್ ಮ್ಯಾಚಿಂಗ್ ಇಡೋಕ್ಕಿಂತ ಮುಂಚೆ ಕೂಡ ಒಂದು ಸರ್ತಿ ಪೇಷಂಟ್ ಸ್ಯಾಂಪಲ್ಲು ರಿಕ್ವೆಸ್ಟ್ ಲೆಟ್ರ್ ಮೇಲೆ ಮತ್ತು ಸ್ಯಾಂಪಲ್ ಮೇಲೆ ಸೇಮ್ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಬೇಕು. ಅದಾದಮೇಲೆ ಎಷ್ಟು ಯೂನಿಟು ಯಾವ ಗ್ರೂಪು ಅಂತ ಅಬ್ಸರ್ವ್ ಮಾಡಿಬಿಟ್ಟು ಫಸ್ಟು ಪೇಷಂಟ್ ಸ್ಯಾಂಪಲ್ನ ನಾವು ಗ್ರೂಪಿಂಗ್ ಚೆಕ್ ಮಾಡ್ಕೊಬೇಕು. ಇದೆಲ್ಲ ಆ್ಯಂಟಿ ಸೀರಸು. ಓ ಪಾಸಿಟಿವ್ ಇರೋದ್ರಿಂದ ಸಬ್ ಗ್ರೂಪಿಂಗ್ ಹೆಚ್ಚು ಹಾಕೊಬೇಕು. ನೋಡಿ ಗ್ರೂಪಿಂಗ್ನ ಚೆಕ್ ಮಾಡ್ತಾ ಇದ್ದೀನಿ. ಪೇಷಂಟ್ ಗ್ರೂಪಿಂಗು ಓ ಪಾಸಿಟಿವು. ರಿಕ್ವೆಸ್ಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಓ ಪಾಸಿಟಿವು 1 ಯೂನಿಟ್ PRBC ಕೇಳಿದ್ದಾರೆ. ನಾವು ಟೆಸ್ಟೆಡ್ ಸ್ಟೋರೇಜಿಂದ 1 ಯೂನಿಟ್ ಓ ಪಾಸಿಟಿವ್
PRBCನ ತಂದ್ಕೊಂಡಿದ್ದೀವಿ. ಅದನ್ನು ಮಾಸ್ಟರ್ ರೆಕಾರ್ಡ್ ಎಲ್ಲ ಚೆಕ್ ಮಾಡಿ, ಮಾಸ್ಟರ್ ರೆಕಾರ್ಡಲ್ಲಿ ಏನೇನು ಚೆಕ್ ಮಾಡಬೇಕು ಅಂದರೆ TTD ಸ್ಕ್ರೀನಿಂಗ್ ಆಗಿದೆಯಾ, ಆ್ಯಂಟಿಬಾಡಿ ಸ್ಕ್ರೀನಿಂಗ್ ಆಗಿದೆಯಾ, ಯಾವಾಗ ಕಲೆಕ್ಟ್ ಆಗಿರೋದು, ಅದನ್ನೆಲ್ಲ ಬ್ಲಡ್ ಗ್ರೂಪಿಂಗು ಎಲ್ಲದನ್ನು ಮಾಸ್ಟರ್ ರೆಕಾರ್ಡಲ್ಲಿ ಚೆಕ್ ಮಾಡಿದ್ಮೇಲೆ ಅಲ್ಲಿ ರಿಕ್ವೆಸ್ಟ್ ಲೆಟ್ರಲ್ಲಿ ಆ ನಂಬರ್ನ ನಾವು ಅಂಟಿಸ್ಕೊತೀವಿ. ಆ ನಂಬರ್ನ ಅಂಟಿಸ್ಕೊಂಡು ಬ್ಲಡ್ ಗ್ರೂಪಿಂಗ್ನ ಬರ್ಕೊತೀವಿ, ನಾವು ಯಾವ ಗ್ರೂಪ್ ಕೊಡ್ತಾ ಇದ್ದೀವಿ ಅದನ್ನು. ಆಮೇಲೆ ಯಾರು ಟೆಸ್ಟ್ ಮಾಡ್ತಾ ಇದ್ದೀವಿ ಅದ್ರ ಸಿಗ್ನೇಚರು, ಮಾಸ್ಟರ್ ರೆಕಾರ್ಡ್ ನೋಡಿದವ್ರದ್ದು ಸಿಗ್ನೇಚರ್ ಹಾಕ್ಕೊಂಡು ನೆಕ್ಸ್ಟು ಒಂದು ಟೆಸ್ಟ್ ಟ್ಯೂಬಿಗೆ ನಾವು ಇದು ಬ್ಲಡ್ ಬ್ಯಾಗ್, ಇದು ಡೋನರ್ದು ಬ್ಯಾಗು ಸೆಲೆಕ್ಟ್ ಮಾಡ್ಕೊಂಡಿರೋದು. ಓಕೆ, ಇದರಿಂದ ಒಂದು ಸೆಗ್ಮೆಂಟ್ನ ತೊಗೊಂಡು ನಾವು ಈ ಟೆಸ್ಟ್ ಟ್ಯೂಬಿಗೆ ನಂಬರ್ ಬರ್ಕೊಬೇಕು, ಡೋನರ್ ನಂಬರು. ಈ ಟ್ಯೂಬಿಂದ ಟ್ರಾನ್ಸ್ಫರ್ ಮಾಡಿಕೊಂಡು ಡೋನರ್ದು ಕೂಡ ಬ್ಲಡ್ ಗ್ರೂಪ್ನ ಚೆಕ್ ಮಾಡ್ಕೊಬೇಕು. ಆಲ್ರೆಡಿ ನಾವು TTD ಸ್ಕ್ರೀನಿಂಗ್ ಮಾಡಬೇಕಾದ್ರೇ ಡೋನರ್ ಬ್ಲಡ್ ಗ್ರೂಪಿಂಗ್ ಆಗಿರ್ಬೋದು, DU ಟೆಸ್ಟಿಂಗ್ ಆಗಿರ್ಬೋದು, ICT ಆಗಿರ್ಬೋದು, ಇಷ್ಟನ್ನು ಚೆಕ್ ಮಾಡ್ಕೊಂಡಿರ್ತೀವಿ ನಾವು. ಸೊ ನಾವು ಇನ್ನೊಂದು ಸರ್ತಿನೂ ಫೈನಲ್ ಆಗಿ ಕ್ರಾಸ್ ಚೆಕಿಂಗ್ಗೆ ಮಾಡಲೇಬೇಕು. ನೋಡಿ, ಡೋನರ್ ಬ್ಲಡ್ ಗ್ರೂಪ್ ಕೂಡ O ಪಾಸಿಟಿವ್, ಪೇಷಂಟಿನ ಬ್ಲಡ್ ಗ್ರೂಪ್ O ಪಾಸಿಟಿವ್ ಇದೆ. ಈಗ ಡೋನರ್ ಬ್ಲಡ್ ಗ್ರೂಪ್ ಕೂಡ O ಪಾಸಿಟಿವ್ ಇದೆ. ನೆಕ್ಸ್ಟ್ ನಾವು ಆಟೋಮೇಷನ್ ಮೆಥಡಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡ್ತಾ ಇದ್ದೀವಿ. ಸೊ ಮಿಷಿನಿಂದ ನಾವು ಒಂದು ರ್ಯಾಕ್ನ ತೊಗೊಂಡು ಬರ್ತೀನಿ. ಇದರಲ್ಲಿ ಫಸ್ಟ್ ಒನ್ನಲ್ಲಿ ನಾವು ಡೋನರ್ಗೆ ಒಂದು ಬಾರ್ಕೋಡಿಂಗ್ ಕೊಟ್ಟಿರ್ತೀವಿ ನಮ್ಮ ಬ್ಲಡ್ ಬ್ಯಾಂಕಿಗೆ ಎಂಟ್ರಿ ಆದಮೇಲೆ. ಸೊ ಈ ನಂಬರ್ ಕಾಣೋ ಹಾಗೆ ಇದನ್ನು ರ್ಯಾಕಲ್ಲಿ ಇಡಬೇಕು. ನೆಕ್ಸ್ಟು ನಮ್ಮದು ಡೋನರ್ದು ಸ್ಯಾಂಪಲ್ ತೊಗೊಂಡಿದ್ದೀವಲ್ಲ ಅದನ್ನು ನೆಕ್ಸ್ಟ್ ಪೊಸಿಷನಲ್ಲಿ ಇಡಬೇಕು. ಈಗ ಇದಿಷ್ಟನ್ನು ಆಟೋಮೇಷನ್ ಮೆಥಡಲ್ಲಿ ಕ್ರಾಸ್ ಮ್ಯಾಚಿಂಗ್ ಇಡೋಣ. ಈಗ ನೋಡಿ, ಇದು ಸಿಸ್ಟಮ್ಮು, ಇದು ಫುಲ್ಲಿ ಆಟೋಮೇಟೆಡ್ ಕ್ರಾಸ್ ಮ್ಯಾಚಿಂಗು, ಆ್ಯಂಟಿಬಾಡಿ ಸ್ಕ್ರೀನಿಂಗು ಮತ್ತು ಗ್ರೂಪಿಂಗ್ ಮಿಷಿನು. ಗ್ರೂಪಿಂಗು, ಆ್ಯಂಟಿಬಾಡಿ ಸ್ಕ್ರೀನಿಂಗು ಮತ್ತು ಕ್ರಾಸ್ ಮ್ಯಾಚಿಂಗು, DU ಎಲ್ಲ ಈ ಮಿಷಿನಲ್ಲೇ ಆಗುತ್ತೆ. ಇದು ಫುಲ್ಲಿ ಆಟೋಮೇಟೆಡು. ಅಲ್ಲಿ ಪುಲ್ಸರ್ಸ್ ಇಟ್ಟಿರ್ತೀವಿ. ಇದು ನೆಕ್ಸ್ಟು ಸ್ಯಾಂಪಲ್ ರ್ಯಾಕು, ಇದು ಡೈಲ್ಯೂಷನ್ ಪ್ಲೇಟು, ಇಲ್ಲಿ ಲಿಸ್ ಇರುತ್ತೆ ಮತ್ತು ಪ್ರೋಬ್ ಕ್ಲೀನಿಂಗ್ ಸೊಲ್ಯೂಷನ್ ಇರುತ್ತೆ. ಇದು ಪ್ರೋಬು, ಸ್ಯಾಂಪಲ್ ಪ್ರೋಬ್ಸು. ಇದೆಲ್ಲ ಜೆಲ್ ಕಾರ್ಡ್ಸ್ ಎಲ್ಲ ನಾವು ಇಟ್ಟಿರ್ತೀವಿ. ಇದೇ ಥರನೇ ಇಲ್ಲಿ ಸಿಸ್ಟಮಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀವಿ. ನಾವು ಇಲ್ಲೇನು ಜೆಲ್ ಕಾರ್ಡ್ ಇಟ್ಟಿರ್ತೀವಿ ಅದನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ಸೊ ಇವಾಗ ಲೋಡ್ಗೆ ಹೋಗ್ಬಿಟ್ಟು ಸ್ಟಾರ್ಟ್ ಸ್ಕ್ಯಾನ್ ಕೊಟ್ಬಿಟ್ಟು ರ್ಯಾಕ್ನ ನಾನು ಪೊಸಿಷನಲ್ಲಿ ಇಡ್ತಾ ಇದ್ದೀನಿ. ಆ ಪೇಷಂಟ್ ನಂಬರು ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ. ನೆಕ್ಸ್ಟ್ ನಾವು ಡೋನರ್ ನಂಬರ್ನು ಕೊಟ್ಬಿಟ್ಟು ಇದಕ್ಕೆ ಕ್ರಾಸ್ ಮ್ಯಾಚಿಂಗ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಪೇಷಂಟ್ ನಂಬರ್ಗೆ ಕ್ರಾಸ್ ಮ್ಯಾಚಿಂಗ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಸೆಕೆಂಡ್ ಪೊಸಿಷನಲ್ಲಿರೋದ್ರಿಂದ ಸೆಕೆಂಡ್ ರ್ಯಾಕಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಡೋನರ್ ನಂಬರ್ ನೋಡಿ 23065 ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಕೊಟ್ಟರೆ ನೋಡಿ ಕ್ರಾಸ್ ಮ್ಯಾಚಿಂಗು ಈ ನಂಬರ್ಗೆ ಕ್ರಾಸ್ ಮ್ಯಾಚಿಂಗ್ ಆಗುತ್ತೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಪೇಷಂಟ್ ನಾವು ಆಲ್ರೆಡಿ ಡೋನರ್ದು ICT ಮತ್ತು ಬ್ಲಡ್ ಗ್ರೂಪಿಂಗ್ ಆಗಿರುತ್ತೆ. ಸೊ ಮತ್ತೆ ಮಾಡಲ್ಲ. ಈಗ ನಾವು ಪೇಷಂಟಿಂದು ಬ್ಲಡ್ ಗ್ರೂಪಿಂಗ್ ಮತ್ತು ಕ್ರಾಸ್ ಮ್ಯಾಚಿಂಗ್ನ ನಾವು ಆಟೋಮೇಷನ್ ಮೆಥಡಲ್ಲಿ ಜೆಲ್ ಕಾರ್ಡ್ ಮೆಥಡಲ್ಲಿ ಕನ್ಫರ್ಮ್ ಮಾಡಬೇಕು. ಅದಕ್ಕೋಸ್ಕರ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಸೇವ್ ಕೊಡ್ತೀವಿ. ಈಗ ನೆಕ್ಸ್ಟ್ ಸ್ಟಾರ್ಟ್ ಕೊಟ್ಟರೆ ಅದು ಆಟೋಮೇಟೆಡಾಗಿ ತೊಗೊಳುತ್ತೆ.
ನಾವೇನು ಮ್ಯಾನ್ಯುವಲ್ ಮೆಥಡಲ್ಲಿ ಮಾಡ್ತೀವಿ ಅದನ್ನೇ ಸೇಮ್ ಪ್ರೊಸೀಜರು ಆಟೋಮೇಷನಲ್ಲಿ ಆಗುತ್ತೆ. ಅದೆಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಆಗಿರುತ್ತೆ. ನೋಡಿ, ಕ್ರಾಸ್ ಮ್ಯಾಚಿಂಗ್ ಆದಮೇಲೆ ಇದು ಸೇವ್ ಆಗಿರುತ್ತೆ. ಇದು ನಾವು ಎಷ್ಟು ವರ್ಷದ ಡಾಟಾ ಬೇಕಾದ್ರೂ ತೆಗೆದುಬಿಟ್ಟು ಚೆಕ್ ಮಾಡ್ಬೋದು. ಇದು ಸ್ಕ್ರೀನ್ ಮೇಲೆ ತೋರಿಸುತ್ತೆ ನೋಡಿ. ಟೆಸ್ಟ್ ಆಗಿದ್ದರೆ ಕಂಫರ್ಟಬಲ್ ಇದ್ದರೆ, ಅಂದರೆ ಪೇಷಂಟ್ ಸ್ಯಾಂಪಲ್ಗೂ ನಾವು ಕೊಡ್ತಾ ಇರೋ ಡೋನರ್ ಸ್ಯಾಂಪಲ್ಗೂ ಮ್ಯಾಚ್ ಆಗಿದ್ದರೆ ನೋಡಿ, ಇಲ್ಲಿ ಕಂಫರ್ಟಬಲ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಜೆಲ್ ಕಾರ್ಡ್ ಸ್ಕ್ರೀನ್ಶಾಟ್ ಕೂಡ ತೊಗೊಂಡಿರುತ್ತೆ, ಅದು ಫೋಟೋ ಕೂಡ ಇರುತ್ತೆ, ICTದು ಇರುತ್ತೆ, ಹಾಗೆ ಬ್ಲಡ್ ಗ್ರೂಪಿಂಗ್ ಕೂಡ ಇರುತ್ತೆ. ಇದನ್ನು ನೋಡಿಕೊಂಡು ನಾವು ಇಲ್ಲಿ ಎಷ್ಟು ಗಂಟೆಗೆ ಕ್ರಾಸ್ ಮ್ಯಾಚಿಂಗ್ ಆಯಿತು, ಎಷ್ಟು ಗಂಟೆಗೆ ಗ್ರೂಪಿಂಗ್ ಬಂತು ಅಂತೇಳ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಮುಂದೆ ಕೌಂಟ್ರಿಗೆ ಕೊಡ್ತೀವಿ. ನನ್ನ ಹೆಸರು ಸಾನಿಯಾ ಅಂತ. ನಾವು ಇರೋದು ಬ್ಯಾಂಗ್ಳೂರಲ್ಲೇ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಈಗ ನನಗೆ 21 ವರ್ಷ. ನಾನು ಓದಿದ್ದು BBA. ನನಗೆ ತಲಸೀಮಿಯಾ ಇದೆ ಅಂತ ಗೊತ್ತಾಗಿದ್ದು ಬಂದ್ಬಿಟ್ಟು ನಾನು 5 ಮಂತ್ಸ್ ಬೇಬಿ ಇದ್ದಾಗ. ಸೊ ಸಿಮ್ಟಮ್ಸ್ ಎಲ್ಲ 3 ಮಂತ್ಸ್ ಬೇಬಿಯಿಂದನೇ ಸ್ಟಾರ್ಟ್ ಆಯಿತು. ಜ್ವರ ಬರೋದು, ಊಟ ಮಾಡ್ತಿದ್ದಿಲ್ಲ, ಮತ್ತು ತುಂಬ ಅಳೋದು, ಆ ಥರ ಮಾಡ್ತಿದ್ದಾಗ ಪೇರೆಂಟ್ಸ್ ಕ್ಲಿನಿಕ್ಸಲ್ಲಿ ತೋರಿಸ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತಾಗಲಿಲ್ಲ ತಲಸೀಮಿಯಾ ಸ್ಟಾರ್ಟ್ ಆಗಿದೆ ಅಂತೇಳಿ. ಮತ್ತು ನಮಗೆ ಒಂದು ಲೇಡಿ ಡಾಕ್ಟರು ಸೆಂಟ್ ಜಾನ್ಸ್ಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದರು. ಸೆಂಟ್ ಜಾನ್ಸಲ್ಲಿ ನಾವು ಫಸ್ಟ್ ಟೈಮ್ ಹೋದಾಗ 3 ಡೇಸ್ ಅಡ್ಮಿಟ್ ಮಾಡಿದರು. ಅದಾದಮೇಲೆ ನಮ್ಮ ಪೇರೆಂಟ್ಸ್ಗೆ ಗೊತ್ತಾಯಿತು ಈ ಥರ ತಲಸೀಮಿಯಾ ಇದೆ, ಸೊ ರೆಗ್ಯುಲರ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ ಅಂಥೇಳಿ. ಅದಾದಮೇಲೆ ಅಲ್ಲಿ 1 ಇಯರ್ ರೆಗ್ಯುಲರ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ. ಬಟ್ ಡ್ಯಾಡಿ ಒಬ್ಬರೇ ದುಡಿತಾ ಇರೋದ್ರಿಂದ ಅಲ್ಲಿ ಸೆಟ್ ಆಗಿಲ್ಲ, ಲೈಕ್ ಫೈನಾನ್ಷಿಯಲಿ ಜಾಸ್ತಿ ಕಷ್ಟ ಆಯಿತು. ಆಮೇಲೆ ಒಬ್ಬರು ಸಜೆಸ್ಟ್ ಮಾಡಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಹೋಗಿ ಅಂತ. ಬಟ್ ಅಲ್ಲಿ ನಾವು 9 ಇಯರ್ಸ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ವಿ. ಬಟ್ ಮೆಡಿಸಿನ್ಸ್ ತೊಗೊಬೇಕು, ಸೊ ರೆಗ್ಯುಲರಾಗಿ ಬ್ಲಡ್ಡಿಗೆ ಬರಬೇಕು ಅಂತ ಯಾರೂ ಅಪಾಯಿಂಟ್ಮೆಂಟ್ ಡೇಟ್ ಸಹ ಕೊಡ್ತಿದ್ದಿಲ್ಲ. ಸೊ ನಮಗೆ ಯಾವ ಥರ ಹೋಗ್ಬೇಕಾಗಿತ್ತು ಅಂದರೆ, ಯಾವಾಗ ಒಂದು ತಿಂಗಳಾದಮೇಲೆ ಯಾವಾಗ ಜ್ವರ ಬರುತ್ತೋ ಇಲ್ಲ ಯಾವಾಗ ಸುಸ್ತಾಗುತ್ತೋ ಆ ಟೈಮಲ್ಲಿ ನಾವು ಹೋಗಿ ಬ್ಲಡ್ ಚೆಕಪ್ ಮಾಡಿದಾಗ HB ಲೋ ಇರುತ್ತೆ. ಆ ಟೈಮಲ್ಲಿ ಅವರು ಬ್ಲಡ್ ತೊಗೊಬೇಕು ಅಂತ ಹೇಳ್ತಾರೆ ಅಷ್ಟೇ. ಬಟ್ ನಮಗೆ ಅಪಾಯಿಂಟ್ಮೆಂಟ್ ಡೇಟ್ಸ್ ಎಲ್ಲ ಕೊಡ್ತಿದ್ದಿಲ್ಲ. ಅದಾದಮೇಲೆ 9 ಇಯರ್ಸ್ ಅಲ್ಲೇ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮತ್ತು ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡ್ಕೊತಿದ್ವಿ. ಅಲ್ಲಿಂದ ಒಂದು ನರ್ಸ್ ಇದ್ದು ಅವರು ಸಜೆಸ್ಟ್ ಮಾಡಿದ್ರು ರಾಷ್ಟ್ರೋತನಾಗೆ. ಸೊ ರಾಷ್ಟ್ರೋತನಾಗೆ ಬಂದಾಗ ನಮಗೆ ರೆಗ್ಯುಲರ್ ಬ್ಲಡ್ ಸಿಗ್ತಿತ್ತು, ಮತ್ತು ಯಾವ ಡೇಟಿಂದ ಯಾವಾಗ ಬರಬೇಕು, ಸೊ ಎಷ್ಟು ದಿವಸ ರೆಗ್ಯುಲರಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು, ಆಮೇಲೆ ಯಾವ ಥರ ಮೆಡಿಸಿನ್ಸ್ ತೊಗೊಬೇಕು, ಸೊ ಏನು ತೊಗೊಂಡ್ರೆ ಏನು ಉಪಯೋಗ ಇರುತ್ತೆ. ಸೊ ನಮ್ಗೆ ಆ ಟೈಮಲ್ಲಿ ನಾವು ಬೇರೆ ಕಡೆ ಟ್ರಾನ್ಸ್ಫ್ಯೂಷನ್ ಮಾಡಿದಾಗ ನಮಗೆ ಐರನ್ ಓವರ್ಲೋಡ್ ಆಗಿಬಿಟ್ಟಿತ್ತು. ಬಟ್ ಇಲ್ಲಿ ಬಂದಾದಮೇಲೆ ಐರನ್ ಎಲ್ಲ ತುಂಬಾ ಕಮ್ಮಿ ಆಗಿದೆ ಆ್ಯಂಡ್ ಹೆಲ್ತ್ ಕೂಡ ಚೆನ್ನಾಗಿದೆ. ಈಗ ನಾನು BBA ಮುಗಿಸಿ ನಾನೀಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳನ್ನು. ನಮ್ಮ ಅಶ್ವವೇಗ ನ್ಯೂಸ್ನ ಸಾಮಾಜಿಕ ಕಳಕಳಿಯೂ ಕೂಡ ಇದೇ ಆಗಿದೆ. ನಮಗೆ ಯಾರಿಗೆ ರಕ್ತವನ್ನು ದಾನ ಮಾಡುವಂತಹ ಅವಕಾಶ ಇದೆಯೋ ನಾವೆಲ್ಲರೂ ಕೂಡ ರಕ್ತವನ್ನು ದಾನ ಮಾಡುವುದರ ಮುಖಾಂತರ ಒಬ್ಬ ವ್ಯಕ್ತಿ ಹಾಗೂ ಅವರ ಇಡೀ ಕುಟುಂಬವನ್ನು ರಕ್ಷಿಸುವಂತಹ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸೋಣ. ಇದರ ಮುಖಾಂತರ ಭವ್ಯ ಆರೋಗ್ಯವಂತ ಸದೃಢ ಭಾರತವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹಾಗೂ ಸಂಸ್ಥೆಯನ್ನು ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಾನೆ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.